ಹಿಂದೆ ಗಲಾಟೆ ಜಾಸ್ತಿ ಆಯಿತು. ಹಾಂ ಈಗ ಆಯಿತು. ನಾವಿವತ್ತು ಸಭೆ ಸೇರಿರ್ತಕ್ಕಂಥದ್ದನ್ನು ನಮ್ಮ ತನ್ಮೇಲವರು ಭಾಳ ವಿವರವಾಗಿ ಹೇಳಿದ್ದಾರೆ. ನಾವು ಯಾರ ವಿರುದ್ಧನೂ ಪಿತೂರಿ ಮಾಡೋಕ್ಕದು ಏನು ಸೇರಿಲ್ಲ. ಇವತ್ತಿನ ರಾಜಕಾರಣದ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು, ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಇನ್ನು ಇದು ಸರಿಪಡಿಸೋಕ್ಕೆ ಏನಾದ್ರು ಅವಕಾಶ ಇದೆಯಾ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಅದರಿಂದ ಮುಂದೆ ನೋಡೋಣ ಏನೇನಾಗುತ್ತೆ ಅಂತೇಳಿ. ನಮಗೇನು ಯಾರು ಮಂತ್ರಿ ಕ್ಲೈಮ್ ಮಾಡೋಕ್ಕೆ ನಾವು ಯಾರು ನಿಂತಿಲ್ಲ. ಈಗ ಮಾದೇವಪ್ಪನವರಾಗಲಿ, ತನ್ವೀರಾಗಲಿ, ನಾನಾಗಲಿ ಮತ್ತೆ ಮಂತ್ರಿ ಮಾಡಿ ಅಂತ ಹೇಳಿಲ್ಲ. ಬಟ್ ಯಾಕೆ ಈ ಥರ ಆಯಿತು ಜಿಲ್ಲೆಯಲ್ಲಿ? ನೀವು ಹೇಳಿದಾಗೆ ಮೊದಲೇ ಒಬ್ಬರು ಮುಖ್ಯಮಂತ್ರಿ ಇದ್ದು, ಇಬ್ಬರು ಮಂತ್ರಿಗಳಿದ್ದು ಜಿಲ್ಲೆಯಿಂದ. ಈ ಸಲ ಯಾಕೆ ಹೀಗಾಯಿತು ಅಂಥದ್ದು ಸ್ವಲ್ಪ ನಮಗೆ ಮನಸ್ಸಿಗೆ ನೋವಾಗಿತ್ತು, ಬೇಸರವಾಗಿತ್ತು. ಅದರಿಂದ ಈಗ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ನಾವು ಯಾರ ವಿರುದ್ಧ ಪಿತೂರಿ ಮಾಡ್ತಕ್ಕಂಥದ್ದಲ್ಲ. ನಮಗೆ ಪಕ್ಷನೇ ಮುಖ್ಯ. ನಮಗೆ ಆ ಪಕ್ಷ ಉಳಿಬೇಕು, ಬೆಳಿಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ನಾವೆಲ್ಲ ರೀತಿ ಸಹಕಾರ ಒಟ್ಟಾಗಿ ಮುಂದೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಬಟ್ ತಪ್ಪುಗಳು ಹೆಂಗೆ ಸರಿಪಡಿಸೋ ಅನ್ನೋದು ಏಕಾಯ್ತು ಅನ್ನೋದ್ರ ಬಗ್ಗೆ ನಾವು ಮುಂದೆ ವರಿಷ್ಠರ ಜೊತೆ ಮಾತಾಡಬೇಕು ಅಂತೇಳಿ ತೀರ್ಮಾನ. ಅನ್ಯಾಯ ಅಂತ ಹೇಳಕ್ಕೆ ಬರಲ್ಲ. ಈಗ ಮಂತ್ರಿ ಮಾಡಿಲ್ಲ ಅಂತ ನನಗೆ ಅನ್ಯಾಯ ಆಯಿತು ಅಂತ ಹೇಳೋಕ್ಕಾಗತ್ತಾ? ಹಾಂ ಅಲ್ಲ, ಈಗ ನಾನೇ ಹೇಳಿದ್ನಲ್ಲ, ಒಬ್ಬ ಮುಖ್ಯಮಂತ್ರಿ ಇದ್ದು ಇಬ್ಬರು ಮಂತ್ರಿಗಳನ್ನ ಮಾಡಿದರು. ಏನೋ ಮುಖ್ಯಮಂತ್ರಿನೂ ಇಲ್ಲ, ಈಗ ಒಬ್ಬರೇ ಮಂತ್ರಿ ಇದ್ದಾರೆ. ಯತೀಂದ್ರ ಮಂತ್ರಿ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದೇ ತಕರಾರು ಇಲ್ಲ. ಅದಕ್ಕೆ ಇನ್ನೂ ಯಾರ್ಯಾರು ಅವಕಾಶ ಕೊಡ್ಬೋದಾಗಿತ್ತಲ್ಲ ಒಬ್ರಿಗೆ ಇಬ್ಬರಿಗೆ ಅಂತಕ್ಕಂಥದ್ದು ನಮ್ಮ. ಅದನ್ನು ಕೇಳಬೇಕು. ಈಗ ಅದನ್ನೇ ನಾವು ವರಿಷ್ಠರಿಗೆ ಕೇಳಬೇಕು. ಯಾವ ಕಾರಣಕ್ಕೆ ಈ ಥರ ಆಗಿದೆ, ಏನು ಮಾಡೋದು, ಏನು ಕಾರಣ ಅಂತೇಳಿ ಅದನ್ನು ತಿಳ್ಕೊಳ್ಳೋಕೆ ನಾವು ಇವತ್ತು ಚರ್ಚೆ ಮಾಡಿದ್ದಾರೆ. ಅದೇ ಈಗಿನ ಈ ಸಂದರ್ಭದಾಗ ಏನು ಹೇಳೋಕ್ಕಾಗಲ್ಲ ನಾವೀಗ. ಇಲ್ಲ ಆ ಥರ ಏನೋ ಯಾರ ಮೇಲೆ ಪಿತೂರಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ನಾವು. ಏನೋ ಅದನ್ನೇ ನಾವು ಈಗ ಕೂತ್ಕೊಂಡು ಮಾತಾಡಿದ್ವಿ. ಮುಂದೆ ನಾವು ಹೈಕಮಾಂಡ ಅಥವಾ ನಮ್ಮ ಪಕ್ಷ ಇಲ್ಲಿ ನಮ್ಮ ಮುಖಂಡಗಳ ಜೊತೆ ಮಾತಾಡಿ ಯಾಕೆ ಅನ್ಯಾಯ ಆಗಿದೆ ಅಂತ ಮತ್ತೆ ಚರ್ಚೆ ಮಾಡ್ತೀವಿ. ನೋಡೋಣ. ಈಚೆ ಏನು ಚರ್ಚೆ ಮಾಡಿಲ್ಲ ನಾವು. ನೋಡೋಣ ಮುಂದೆ ಸಂದರ್ಭ ಬಂದಾಗ ಮತ್ತೆ. ಇಲ್ಲ ನಾವೇನು ಮಾತಾಡಿಲ್ಲ. ನಾವು ಮಾತಾಡೋಕ್ಕೆ ಹೋಗಿಲ್ಲ, ಅಥವಾ ನಾವು ಯಾರು ಅವ್ರನ್ನ ಭೇಟಿನೂ ಮಾಡಿಲ್ಲ. ಏನೋ ಭೇಟಿ ಮಾಡಿದಾಗ ಮಾತಾಡ್ತೀವಿ. ಯಾರ್ಯಾರು ನಿಜ. ನಾವು ಈಗ ಒಂದು ನಿಮಿಷ, ನಾವು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲೇ ಬೆಳೆದು ಬಂದವರು, ಅವ್ರ ಹಿಂದೆನೇ ಇದ್ದವರು, ಅವ್ರ ಜೊತೆನೇ ಇದ್ದವರು, ಅವ್ರ ವಿಶ್ವಾಸಿಗಳು ನಿಜ. ಏನೋ ಬಟ್ ವ್ಯತ್ಯಾಸ ಎಲ್ಲಾಗಿದೆ ಅಂತ ನಾವು ಕಂಡುಹಿಡ್ಕೋಬೇಕಷ್ಟೆ. ಮಾತಾಡ್ತೀವಿ. ಥ್ಯಾಂಕ್ ಯು. ಹಿಂದೆ ಗಲಾಟೆ ಜಾಸ್ತಿ ಆಯಿತು. ಹಾಂ ಈಗ ಆಯಿತು. ನಾವಿವತ್ತು ಸಭೆ ಸೇರಿರ್ತಕ್ಕಂಥದ್ದನ್ನು ನಮ್ಮ ತನ್ಮೇಲವರು ಭಾಳ ವಿವರವಾಗಿ ಹೇಳಿದ್ದಾರೆ. ನಾವು ಯಾರ ವಿರುದ್ಧನೂ ಪಿತೂರಿ ಮಾಡೋಕ್ಕದು ಏನು ಸೇರಿಲ್ಲ. ಇವತ್ತಿನ ರಾಜಕಾರಣದ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು, ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಇನ್ನು ಇದು ಸರಿಪಡಿಸೋಕ್ಕೆ ಏನಾದ್ರು ಅವಕಾಶ ಇದೆಯಾ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಅದರಿಂದ ಮುಂದೆ ನೋಡೋಣ ಏನೇನಾಗುತ್ತೆ ಅಂತೇಳಿ. ನಮಗೇನು ಯಾರು ಮಂತ್ರಿ ಕ್ಲೈಮ್ ಮಾಡೋಕ್ಕೆ ನಾವು ಯಾರು ನಿಂತಿಲ್ಲ. ಈಗ ಮಾದೇವಪ್ಪನವರಾಗಲಿ, ತನ್ವೀರಾಗಲಿ, ನಾನಾಗಲಿ ಮತ್ತೆ ಮಂತ್ರಿ ಮಾಡಿ ಅಂತ ಹೇಳಿಲ್ಲ. ಬಟ್ ಯಾಕೆ ಈ ಥರ ಆಯಿತು ಜಿಲ್ಲೆಯಲ್ಲಿ? ನೀವು ಹೇಳಿದಾಗೆ ಮೊದಲೇ ಒಬ್ಬರು ಮುಖ್ಯಮಂತ್ರಿ ಇದ್ದು, ಇಬ್ಬರು ಮಂತ್ರಿಗಳಿದ್ದು ಜಿಲ್ಲೆಯಿಂದ. ಈ ಸಲ ಯಾಕೆ ಹೀಗಾಯಿತು ಅಂಥದ್ದು ಸ್ವಲ್ಪ ನಮಗೆ ಮನಸ್ಸಿಗೆ ನೋವಾಗಿತ್ತು, ಬೇಸರವಾಗಿತ್ತು. ಅದರಿಂದ ಈಗ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ನಾವು ಯಾರ ವಿರುದ್ಧ ಪಿತೂರಿ ಮಾಡ್ತಕ್ಕಂಥದ್ದಲ್ಲ. ನಮಗೆ ಪಕ್ಷನೇ ಮುಖ್ಯ. ನಮಗೆ ಆ ಪಕ್ಷ ಉಳಿಬೇಕು, ಬೆಳಿಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ನಾವೆಲ್ಲ ರೀತಿ ಸಹಕಾರ ಒಟ್ಟಾಗಿ ಮುಂದೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಬಟ್ ತಪ್ಪುಗಳು ಹೆಂಗೆ ಸರಿಪಡಿಸೋ ಅನ್ನೋದು ಏಕಾಯ್ತು ಅನ್ನೋದ್ರ ಬಗ್ಗೆ ನಾವು ಮುಂದೆ ವರಿಷ್ಠರ ಜೊತೆ ಮಾತಾಡಬೇಕು ಅಂತೇಳಿ ತೀರ್ಮಾನ. ಅನ್ಯಾಯ ಅಂತ ಹೇಳಕ್ಕೆ ಬರಲ್ಲ. ಈಗ ಮಂತ್ರಿ ಮಾಡಿಲ್ಲ ಅಂತ ನನಗೆ ಅನ್ಯಾಯ ಆಯಿತು ಅಂತ ಹೇಳೋಕ್ಕಾಗತ್ತಾ? ಹಾಂ ಅಲ್ಲ, ಈಗ ನಾನೇ ಹೇಳಿದ್ನಲ್ಲ, ಒಬ್ಬ ಮುಖ್ಯಮಂತ್ರಿ ಇದ್ದು ಇಬ್ಬರು ಮಂತ್ರಿಗಳನ್ನ ಮಾಡಿದರು. ಏನೋ ಮುಖ್ಯಮಂತ್ರಿನೂ ಇಲ್ಲ, ಈಗ ಒಬ್ಬರೇ ಮಂತ್ರಿ ಇದ್ದಾರೆ. ಯತೀಂದ್ರ ಮಂತ್ರಿ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದೇ ತಕರಾರು ಇಲ್ಲ. ಅದಕ್ಕೆ ಇನ್ನೂ ಯಾರ್ಯಾರು ಅವಕಾಶ ಕೊಡ್ಬೋದಾಗಿತ್ತಲ್ಲ ಒಬ್ರಿಗೆ ಇಬ್ಬರಿಗೆ ಅಂತಕ್ಕಂಥದ್ದು ನಮ್ಮ.
ಅದನ್ನೇ ಕೇಳಬೇಕು. ಈಗ ಅದನ್ನೇ ನಾವು ವರಿಷ್ಠರಿಗೆ ಕೇಳಬೇಕು, ಯಾವ ಕಾರಣಕ್ಕೆ ಈ ಥರ ಆಗಿದೆ, ಏನು ಮಾಡೋದು, ಏನು ಕಾರಣ ಅಂತೇಳಿ ಅದನ್ನು ತಿಳ್ಕೊಳ್ಳೋಕೆ ನಾವು ಇವತ್ತು ಚರ್ಚೆ ಮಾಡಿದ್ದೆ. ಅದೇ ಈಗ ಈ ಸಂದರ್ಭದಾಗ ಏನು ಹೇಳೋಕ್ಕಾಗಲ್ಲ ನಾವೀಗ. ಇಲ್ಲ ಆ ಥರ ಏನೋ ಯಾರ ಮೇಲೆ ಪಿತೂರಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ನಾವು. ಏನೋ ಅದನ್ನೇ ನಾವು ಈಗ ಕೂತ್ಕೊಂಡು ಮಾತಾಡಿದ್ವಿ. ಮುಂದೆ ನಾವು ಹೈಕಮಾಂಡ್ ಅಥವಾ ನಮ್ಮ ಪಕ್ಷ ಇಲ್ಲಿ ನಮ್ಮ ಮುಖಂಡಗಳ ಜೊತೆ ಮಾತಾಡಿ ಯಾಕೆ ಅನ್ಯಾಯ ಆಗಿದೆ ಅಂತ ಮತ್ತೆ ಚರ್ಚೆ ಮಾಡ್ತೀವಿ. ನೋಡೋಣ, ಈಚೆಗೇನು ಚರ್ಚೆ ಮಾಡಿಲ್ಲ ನಾವು. ನೋಡೋಣ ಮುಂದೆ ಸಂದರ್ಭ ಬಂದಾಗ ಮತ್ತೆ. ಇಲ್ಲ ನಾವೇನು ಮಾತಾಡಿಲ್ಲ. ನಾವು ಮಾತಾಡೋಕ್ಕೆ ಹೋಗಿಲ್ಲ, ಅಥವಾ ನಾವು ಯಾರು ಅವ್ರನ್ನ ಭೇಟಿನೂ ಮಾಡಿಲ್ಲ. ಏನೋ ಭೇಟಿ ಮಾಡಿದಾಗ ಮಾತಾಡ್ತೀವಿ. ಯಾರ್ಯಾರು ಇಲ್ಲ ನಿಜ. ನಾವು ಈಗ ಒಂದು ನಿಮಿಷ, ನಾವು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲೇ ಬೆಳೆದು ಬಂದವರು, ಅವ್ರ ಹಿಂದೆನೇ ಇದ್ದವರು, ಅವ್ರ ಜೊತೆನೇ ಇದ್ದವರು, ಅವ್ರ ವಿಶ್ವಾಸಿಗಳು ನಿಜ. ಏನೋ ಬಟ್ ವ್ಯತ್ಯಾಸ ಎಲ್ಲಾಗಿದೆ ಅಂತ ನಾವು ಕಂಡುಹಿಡ್ಕೋಬೇಕಾಗ್ತದೆ. ಮಾತಾಡ್ತೀವಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.